ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಈ ವಿಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ ಹೇಳಬೇಕಾಗಿತ್ತು. ಏನು ಹೇಳಿರಿ, ಪ್ರತಿ ವರ್ಷ ಬಿಗ್ ಬಾಸ್ ಶುರು ಆಗೋಕ್ಕಿಂತ ಮುಂಚೆ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಒಂದು ಪ್ರೊಮೋ ಬಿಡುಗಡೆ ಆಗ್ತಾ ಇತ್ತು. ಬಟ್ ಇವಾಗ ಬೇಗನೆ ರಿಲೀಸ್ ಮಾಡಿದ್ದಾರೆ. ಅದು 13ನೇ ಸೀಸನ್ನ ಒಂದು ಲೋಗೋನ ಪ್ರೊಮೋ ಬಿಡುಗಡೆ ಮಾಡಿದ್ದಾರೆ. ಕಲರ್ಸ್ ಕನ್ನಡ ಪೇಜಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಹಾಗೆ ಮತ್ತೊಂದು ಪ್ರೊಮೋ ಬಿಡುಗಡೆ ಆಗಿದೆ. ಈ ಒಂದು ಬಿಗ್ ಬಾಸ್ ಸೀಸನ್ 13ರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋ ಒಂದು ಕುತೂಹಲ ನಿಮ್ಗೆಲ್ಲರಿಗೂ ಇದ್ದೇ ಇರುತ್ತೆ. ಹಾಗೆ ಈ ಸಲ ಸೆಲೆಬ್ರಿಟೀಸ್ಗಳ ಜೊತೆ ಕಾಮನ್ ಪೀಪಲ್ ಕೂಡ ಬರ್ತಾರೆ. ಕಾಮನ್ ಪೀಪಲ್ ಅಂದರೆ ನಾವು ನೀವು ಕೂಡ ಹೋಗ್ಬೋದು. ಅದಕ್ಕೊಂದು ಬಿಗ್ ಬಾಸ್ ಈ ಸಲ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಹೋಗಬೇಕು ಅಂತ ಒಂದು ಆಸೆ ಇರುತ್ತೆ ಬಿಗ್ ಬಾಸ್ ಅಭಿಮಾನಿಗಳಿಗೆ. ಅದಕ್ಕೆ ಮೊದಲು ಒಂದು ವೆಬ್ಸೈಟ್ನ ಓಪನ್ ಮಾಡಬೇಕು. ಇವಾಗ ಹೇಗೆ ಕಾಮನ್ ಪೀಪಲ್ಗಳು ಬಿಗ್ ಬಾಸ್ಗೆ ಆಡಿಷನ್ ಕೊಡಬೇಕು ಯಾವ ಥರ ಅಂತ ನಿಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಒಂದು .comನ ಓಪನ್ ಮಾಡ್ಕೋಬೇಕು ಪೇಜ್ನ. ಅದು ಯಾವ ಥರ ಅಂದರೆ ಕಲರ್ಸ್ ಕನ್ನಡ JioStar.com ಅನ್ನುವಂಥ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಒಂದು ನಂಬರ್ ಬರುತ್ತೆ. ಮೊದಲು ನಿಮ್ಮ ಒಂದು ಮೊಬೈಲ್ ನಂಬರ್ನ ಅದಕ್ಕೆ ಹಾಕಿ OTP ಬರುತ್ತೆ. OTP ವೆರಿಫೈ ಆದ ತಕ್ಷಣ ನಿಮ್ಮ ನೇಮು ಮತ್ತು ನಿಮ್ಮ ಏಜು ಮತ್ತು ನಿಮ್ಮ ಊರು ಯಾವುದು ಅಡ್ರೆಸ್ಗಳನ್ನ ಹಾಕಿ, ಹಾಗೆ ಈ ಬಿಗ್ ಬಾಸ್ಗೆ ಯಾವಕ್ಕೆ ನೀವು ಹೋಗಬೇಕು, ಏನು ಇಂಟ್ರೆಸ್ಟ್ ಇದೆ ಈ ಬಿಗ್ ಬಾಸ್ ಮೇಲೆ ನಿಮಗೆ, ಈ ಒಂದು ವಿಡಿಯೋನ ನೋಡಿ ಅವರು ನಿಮ್ಮನ್ನೇ ಆಡಿಷನ್ನ ತೊಗೊಳ್ತಾರೆ. ಅದಕ್ಕೋಸ್ಕರ ನಿಮ್ಮನ್ನ ನೀವು ಇಂಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ಇಂಪ್ರೆಸ್ ಮಾಡ್ಕೊಂಡ ತಕ್ಷಣ ಆ ಒಂದು ವಿಡಿಯೋ 50 MB ಒಳಗಡೆ ಇರಬೇಕು, 3 ನಿಮಿಷದ ಒಳಗಡೆ ಇರಬೇಕು. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ. ಅದ ನಂತರ ಅಲ್ಲಿ ಒಂದಿಷ್ಟು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಅದನ್ನು ನಿಮ್ಗೆ ಎಸ್ ಅಂದರೆ ಅಗ್ರಿ ಅಂತ ಹಾಕಿ ಅದನ್ನು ಪ್ರೊಸೆಸ್ನ ಸಬ್ಮಿಟ್ ಮಾಡಿದರೆ ಅದು ಓಕೆ ಅಂತ ತೋರಿಸುತ್ತೆ. ಅವಾಗ ಅದು ಆಡಿಷನ್ ಸಬ್ಮಿಟ್ ಆಗಿರುತ್ತೆ. ಎಲ್ಲ ಡೀಟೇಲ್ ಹಾಕಿದ ತಕ್ಷಣ ಓಕೆ ಕೊಡಿ, ಅದು ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ. ಅದಾದಮೇಲೆ ಅದು ವೆರಿಫೈ ಆಗಿರುತ್ತೆ. ವೆರಿಫೈ ಸಕ್ಸಸ್ಫುಲಿ ಅಂತ ಬಂದಮೇಲೆ ಅದು ವಿಡಿಯೋ ಅವರಿಗೆ ತಲುಪಿದೆ ಅಂತ ಅರ್ಥ. ಆಮೇಲೆ ಅವರು ಆ ವಿಡಿಯೋನ ನೋಡಿಬಿಟ್ಟು ಯಾವ ಥರ ಅವ್ರಿಗೆ ಇಂಪ್ರೆಸ್ ಮಾಡಿರ್ತಾರ, ಮಾತಾಡಿರ್ತಾರೆ, ಆ ಬಿಗ್ ಬಾಸ್ಗೆ ಹೋಗೋಕ್ಕೆ ನಾನು ಎದಕ್ಕೆ ಅರ್ಹ ಮತ್ತು ಏನೆಲ್ಲ ಮಾಡಬಲ್ಲೆ, ಏನೆಲ್ಲ ರಂಜಿಸ್ತೀನಿ, ಇದೆಲ್ಲ ಅವ್ರು ನೋಡ್ತಾರೆ. ನೋಡಿದ್ಮೇಲೆ ಏನೋ ಕರೆಸ್ಬೇಕಂತ ಅನಿಸಿದ್ರೆ ಅವ್ರು ನಿಮಗೆ ಫೋನ್ ಮಾಡ್ಬೋದು. ಇವಾಗ ಆಲ್ರೆಡಿ ನಾನು ಕೂಡ ವಿಡಿಯೋನ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀನಿ. ನೋಡೋಣ, ಅವ್ರು ಕಾಲ್ ಮಾಡಿದ್ರೆ ಹೋಗ್ಬೇಕಂತ ಆಸೆ ನನಗೂ. ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದರಿಂದ ಕಾಣಿಸ್ಬೇಕಂತ ಒಂದು ಆಸೆ. ನೀವು ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬಾಯ್.